ಕೊಡಲಿ, ಅವ್ರ ಹತ್ರ ಏನೋ ದಾಖಲೆ ಇದ್ದರೆ ಕೊಡಲಿ ಬಿಡಿ. ಏನು ಅದರಲ್ಲೇನಿದೆ, ಏನೋ ದಾಖಲೆ ಇದ್ದರೆ ಕೊಡಲಿ ಬಿಡಿ. ಈಗ ಇನ್ನೊಂದು, ಈ ರಾಜಕೀಯದಲ್ಲಿ ಇದೆಲ್ಲ ಆಗ್ತಾ ಇರ್ತಾರೆ, ಇದರಲ್ಲೇ ಹೇಳ್ತಾ ಇರ್ತಾರೆ. ಆ ಥರ ಏನಾದರೂ ಸಿದ್ದರಾಮಯ್ಯವರ ಮಗ ತೀರೋದಂಥ ಸಂದರ್ಭದಲ್ಲಿ ಏನಾದರೂ ಅವರಿಗೆ ವಿಶೇಷವಾಗಿ ಏನಾದರೂ ಗೊತ್ತಿದ್ದರೆ ಅದನ್ನು ಹೇಳಲಿ ಬಿಡಿ, ಜನಕ್ಕೆ ಹೇಳಲಿ. ಅವಾಗ ಮೋದಿಯವರು ಸಹಾಯ ಪಡೆದಿದ್ರು, ಅವರು ಕೂಡ ಸಿದ್ದರಾಮಯ್ಯ ಅವರು ಮೋದಿಯವರು ಸಹಾಯ ಪಡೆದಿದ್ರು. ಏನೂ ಇಲ್ಲ, ಯಾವ ಸಹಾಯನೂ ಪಡೆದಿಲ್ಲ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ನಾನು ಕೂಡ ಅವತ್ತು ಅಲ್ಲಿದ್ದೆ. ನಮ್ಮ ಗೋವಿಂದರಾಜು, ನಮ್ಮ ಈಗ ರಾಜಕೀಯ ಕಾರ್ಯದರ್ಶಿಗಳಾಗಿದ್ದಾರಲ್ಲ, ಅವರು ಅಂಬಾಸಿಡರು ಇವ್ರ ಹತ್ರ ಎಲ್ಲ ಮಾತಾಡಿ ನಾನು ಅವ್ರ ಮನೆಯಲ್ಲೇ ಇದ್ದೆ ಅವತ್ತು. ಅಲ್ಲಿಂದ ಒಂದು ಬಾಡಿ ತಂದರೆ ಅಷ್ಟೇ, ಅದಕ್ಕೇನು ಪ್ರಧಾನಮಂತ್ರಿಗಳ ಅಥವಾ ಇನ್ಯಾವುದೋ ಗೃಹ ಸಚಿವರ ಇದೇನು ಅವಶ್ಯಕತೆ ಏನೂ ಇರಲಿಲ್ಲ. ಈಗ ಮೊನ್ನೆ ಇಲ್ಲಿ ರೈತರೊಬ್ಬರು ತೀರೋಗ್ಬಿಟ್ರು, ರೈತರ ಮಗ ಹನುಮಾರೆಡ್ಡಿ ಸೈಂಟಿಸ್ಟು, ಅದಕ್ಕೇನು ಪ್ರಧಾನಮಂತ್ರಿಗಳು ಹೇಳಿಬಿಟ್ಟೆ ಮಾಡಿದ್ರ? ಸಹಜವಾಗಿ ಅದೆಲ್ಲ ಬರುತ್ತೆ. ಸಹಜ ಸಾವಲ್ಲ, ಬೇರೆ ಏನಾದರೂ ಆಗಿತ್ತು ಅನ್ನೋ ನಿಟ್ಟಿನಲ್ಲಿ ಹೇಳ್ತಾರೆ. ಆ ಥರ ಇದ್ದರೆ ಪೋಸ್ಟ್ ಮಾರ್ಟಮ್ ಮಾಡೇ ಕಳಿಸೋದು. ಆ ಥರ ಏನೋ ಇದ್ದರೆ, ನಮಗಿಂತಲೂ ಕಾನೂನುಗಳು ವಿದೇಶದಲ್ಲಿ ಭಾಳ ಕಠಿಣ. ನಮ್ಮಲ್ಲಾದರೂ ಕಾನೂನುಗಳು ಸ್ವಲ್ಪ ಹಂಗು ಹಿಂಗು ಇನ್ಫ್ಲೂಯೆನ್ಸ್ ಇದ್ದವರು ತಪ್ಪಿಸ್ಕೋಬೋದು. ವಿದೇಶಗಳಲ್ಲಂತೂ ಅದು ನಡೆಯೋದೇ ಇಲ್ಲ. ಅಂದರೆ ಪ್ರಜ್ವಲ್ ರೇವಣ್ಣ ಅವ್ರದ್ದು ಆ ಒಂದು ಕೇಸ್ನ ಬಗ್ಗೆ ಯಾರೂ ಮಾತಾಡಬಾರ್ದು ಅಂತ ಈಗ ನಾವೇನೋ ಹೇಳಿದಾಗ ನಮ್ಮ ಮೇಲೆ ಒಂದು ಹೇಳಿದ್ರೆ ಸುಮ್ಮನೆ ಆಗ್ತಾರೆ ಅಂತ. ಇದೆಲ್ಲ ರಾಜಕೀಯದಲ್ಲಿ ನಡ್ಕೊಂಬಂದಿರ್ತಕ್ಕಂಥದ್ದಲ್ವಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.